ಪಬ್ ಪ್ರಿಯರ ಹಾಟ್ಸ್ಪಾಟ್ ಕೋರಮಂಗಲದಲ್ಲಿ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳಲು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೋರಮಂಗಲ ರಸ್ತೆಗಳಲ್ಲಿ ತುಂಬಿ ತಿರುಗ್ತಾ ಇರುವಂಥ ಜನ ಕೋರಮಂಗಲದ ಪಬ್ ಮತ್ತು ಅಲ್ಲಿ ಡಿಸ್ಪ್ಲೇಗಳ ಮೂಲಕ ಸಹಜವಾಗಿ ಜಾಗೃತಿಯನ್ನು ವಹಿಸಲಾಗ್ತಾ ಇದೆ. ಯಾವ ರೀತಿಯಾಗಿ ಜಾಗೃತಿ ಇದೆ, ಪೊಲೀಸ್ ಏನು ಮಾಡ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. 2026ರ ಹೊಸ ವರ್ಷಕ್ಕೆ ಕೆಲವೇ ನಿಮಿಷಗಳು, ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈ ಒಂದು ಸಂಭ್ರಮಾಚರಣೆಗೆ ಕೋರಮಂಗಲ ಸಂಪೂರ್ಣವಾಗಿ ಕೈಗೊಂಡಿರುವಂಥ ಕೆಲಸಕ್ಕೆ ಮುಂದಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯಕ್ಕೆ ನಾನೀಗ ಒಂದು ಕ್ಲಬ್ನಲ್ಲಿರುವಂಥದ್ದು ಜಿ ಸೂಪರ್ ಕ್ಲಬ್ ಎನ್ನುವಂಥ ಕ್ಲಬ್ನಲ್ಲಿ ಜಗಮಗಿಸುವಂಥ ಲೈಟ್ಗಳ ವ್ಯವಸ್ಥೆ ಈಗಾಗಲೇ ಒಂದು ವಿಷಲ್ ಮೂಲಕವಾಗಿ ತೋರಿಸ್ತಾ ಇದ್ದಾನೆ. ಅದ್ಭುತವಾದಂಥ ಒಂದು ಲೈಟಿಂಗ್ ವ್ಯವಸ್ಥೆಗಳನ್ನು ಸದ್ಯಕ್ಕೆ ಬರುವಂಥ ಗ್ರಾಹಕರನ್ನು, ಬರುವಂಥ ಜನರನ್ನು ಸೆಳೆಯುವಂಥ ಕೆಲಸ ಒಟ್ಟಾರೆಯಾಗಿ ಆಗಿರುವಂಥದ್ದು. ಈ ಒಂದು ಕ್ಲಬ್ನಲ್ಲಿ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಹೆಚ್ಚು ಕಡಿಮೆ ಬಹುತೇಕ ಎಲ್ಲ ಕೂಡ ಬುಕ್ಕಿಂಗ್ ಕ್ಲೋಸ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿರುವಂಥ ಮಾಲೀಕರು ಕೂಡ ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಯಾವ ಒಂದು ಟೈಮಿಂಗ್ಸಿಂದ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು, ಎಷ್ಟು ದಿನದಿಂದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು, ಸಂಪೂರ್ಣವಾದಂಥ ಮಾಹಿತಿಯನ್ನು ಅವ್ರನ್ನೇ ಕೇಳ್ತಾ ಹೋಗೋಣ. ಸಚಿನ್ ಎನ್ನುವಂಥ ಈ ಒಂದು ಕ್ಲಬ್ನ ಮಾಲೀಕರಾಗಿರುವಂಥದ್ದು ಸದ್ಯಕ್ಕೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೇಳೋಣ. ಯಾವ ರೀತಿ ಕೈಗೊಂಡಿದ್ದಾರೆ ಎನ್ನುವಂಥದ್ದು. ಸರ್ ನಮಸ್ತೆ. ಜಿ ಸೂಪರ್ ಒಂದು ಕ್ಲಬ್ ಜಗಮಗಿಸುವಂಥ ಲೈಟ್ಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಎಷ್ಟು ದಿನಗಳಿಂದ ಸಿದ್ಧತೆ ಮಾಡ್ಕೊಂಡ್ರಿ? ಬುಕ್ಕಿಂಗ್ ಕ್ಲೋಸ್ ಆಗಿದೆಯಾ, ಹೇಗೆ ಸರ್? ಸರ್, ಇದು ಕೋರಮಂಗಲದಲ್ಲಿ ಪ್ರೀಮಿಯಂ ಕ್ಲಬ್ ಅಂತ, ಇದು ಜಿ ಸೂಪರ್ ಕ್ಲಬ್ಬು, ಲೈಟಿಂಗ್ ಇರ್ಬೋದು, ಎಲ್ಲ ಇರ್ಬೋದು, ಪ್ರೀಮಿಯಂ ಕ್ಲಬ್ ಅಂತ ನಾವು ಮಾಡಿದ್ದೀವಿ ಇದನ್ನು. ಸೊ ಇಲ್ಲಿ ಬರೋ ಕಸ್ಟಮರು 2025 ಏನು ಒಂದು ಸ್ಟ್ರೆಸ್ ಇಟ್ಕೊಂಡು ಇದಾಗಿದ್ದಾರೆ, 2026ನ ವೆಲ್ಕಮ್ ಮಾಡೋಕ್ಕೆ. ಅವ್ರು ಬಂದವ್ರು ಹೆಂಗೆ ಸಂತೋಷ ಇರಬೇಕು, ಯಾವ ಥರ ಮ್ಯೂಸಿಕ್ ಬೇಕು, ಯಾವ ಥರ ಈಗ ತಮಿಳ್, ತೆಲುಗು, ಕೇರಳ ಎಲ್ಲ ಬರ್ತಾರೆ. ನಮ್ಮಲ್ಲಿ ಸೌತ್ ಇಂಡಿಯನ್ ಸಾಂಗ್ಸ್ ಅಂತ ಒಂದು ಸ್ಪೆಷಲಾಗಿ ಮಾಡಿ, ಏನೇ ಬರೀ ನಾರ್ತ್ ಇಂಡಿಯನ್ನವರು ಅದಂತ ನಾವು ಕಾನ್ಸಂಟ್ರೇಟ್ ಮಾಡಿಲ್ಲ. ನಮಗೆ ನಮ್ಮ ಪಬ್ಬಿಗೆ ಬರೋ ಒಬ್ಬೊಬ್ಬ ಕಸ್ಟಮರು ಅವ್ನು ಹ್ಯಾಪಿಯಾಗಿ ಹೋಗ್ಬೇಕು, ಅವನದೇ ಅದೊಂದು ಸಾಂಗ್ಗಳಿರುತ್ತೆ, ಅವನೇ ಒಂದೊಂದು ಮಜಾ ಇರುತ್ತೆ. ಸೊ ಅದನ್ನು ಮಾಡೋಕ್ಕೆ 2026 ಅವ್ನು ವೆಲ್ಕಮ್ನ ಒಂದು ಖುಷಿಯಿಂದ ಮಾಡಬೇಕು ಅನ್ನೋ ಒಂದು ಇದು ಮಾಡ್ತಾಯಿದ್ದೀವಿ. ತುಂಬಾ ಸೇಫ್ಟಿ ಮೆಷರ್ಸ್ ಯೂಸ್ ಮಾಡಿದ್ದೀವಿ. ಡಿಪಾರ್ಟ್ಮೆಂಟ್ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಕಮಿಷನರ್ ಸಾಹೇಬರು 3 ಸಲ ಬಂದು ಮೀಟಿಂಗ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಕೋರಮಂಗಲ ಇದು ಅಂದರೆ ಪಬ್ ಹಬ್ ಅಂತ, ಒಂದು ಪಬ್ ಸ್ಟ್ರೀಟ್ ಅಂತ ಇದೆ. ಇದು ತುಂಬ ಒಂದು ವೈಬ್ಸ್ ಇರೋ ಅಂಥ ಜಾಗ ಇದು. ಯಾಕಂದರೆ ಒಂದೇ ಲೈನಲ್ಲಿ 23 ಪಬ್ ಇದೆ ಇಲ್ಲಿ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಈ ಥರ ಒಂದಿದು. ಸೊ ಇಲ್ಲಿ ನೆಗೆಟಿವ್, ಪಾಸಿಟಿವ್ ಎಲ್ಲ ಥರ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಪಾಸಿಟಿವ್ ಥಿಂಗ್ಸ್ ತುಂಬ ಇದೆ. ಬಂದವ್ರಿಗೆ ಒಂದು 1000 ರೂಪಾಯಿಂದ 3000 ರೂಪಾಯಿ ಕೊಟ್ಟರೆ ಅವ್ನು ಫುಲ್ ಎಂಜಾಯ್ ಮಾಡಿ. ಯಾಕಂದರೆ ದುಡ್ಡಿರೋರೇ ಹೋಗಬೇಕು ಬರಬೇಕು ಅನ್ನೋದೇನಿಲ್ಲ. ದುಡ್ಡು ಇಲ್ದೋದವರು ಪಬ್ ನೋಡಬೇಕು ಅಂದರೆ ಅವ್ರು ಕೋರಮಂಗಲ ಬರಬೇಕು. ಸೊ ಅವ್ರು 500 ರೂಪೀಸ್ ಇಕ್ಕೊಂಬಂದ್ರು ಆ ಪಬ್ನ ಒಂದು ಮಜಾ ತೊಗೊಂಡು ಹೋಗ್ಬೋದು. ಬಟ್ ಇವತ್ತು ಏನಂತಾರೆ, ಎಲ್ಲ 2399 ಅನ್ಲಿಮಿಟೆಡ್ ಡ್ರಿಂಕ್ಸು, ಅನ್ಲಿಮಿಟೆಡ್ ಫುಡ್ ಕೊಟ್ಟಿದ್ದೀವಿ. ಸೊ ನಾವು ಅನ್ಲಿಮಿಟೆಡ್ ಡ್ರಿಂಕ್ಸ್ ಕೊಟ್ಟಿದ ತಕ್ಷಣ ತುಂಬ ಕುಡಿದ್ಬಿಟ್ಟು ಏನೋ ಬೀಳ್ತಾರೆ ಅನ್ನೋದು ಇರುತ್ತೆ. ಅದು ನಮ್ಮಲ್ಲಿ ಒಂದು ಕಿರಿಕಿರಿ ಇರುತ್ತೆ. ಅದಕ್ಕೆ ನಾವು ಬೌನ್ಸರ್ನ ಜಾಸ್ತಿ ಮಾಡಿದ್ದೀವಿ. 15ರಿಂದ 20 ಜನ ಬೌನ್ಸರ್ ಇಟ್ಟಿದ್ದೀವಿ. ಆಮೇಲೆ ಬಂದು ಮಹಿಳೆ ಹುಡುಗಿರು ಬರ್ತಾರೆ, ಅವ್ರಿಗೆ ಏನು ಸೇಫ್ಟಿ ಪರ್ಪಸ್ಸು ಡಿಪಾರ್ಟ್ಮೆಂಟ್ ಅವರು ತುಂಬ ಗಂಜಿ ಕೇಂದ್ರಗಳು ಮಾಡಿದ್ದಾರೆ. ಸಪೋಸ್ ಏನೋ ಒಂದು ಹುಡುಗಿ ಕುಡಿದ್ಬಿಟ್ಟು, ಯಾಕಂದರೆ ನೀವು ಚಾನಲ್ ನೋಡಿರ್ತೀರ ಈಗ ಅದರಲ್ಲೆಲ್ಲ ಆಗಿದ್ದು, ಅದಕ್ಕೆ ಏನು ಮುತುವರ್ಜಿ ತೊಗೊಬೇಕು ಅಂತ ಇಲ್ಲಿ ನಮ್ಮ ಕೋರಮಂಗಲ ಸ್ಟೇಷನ್ ಅವರು, ಆಮೇಲೆ ಕಮಿಷನರ್ ಸಾಹೇಬರು ಬಂದು 2-3 ಸಲ ಬಂದು ನಮಗೆ ಗೈಡೆನ್ಸ್ ಮಾಡಿ ಎಲ್ಲ ಬಂದು ತುಂಬ ಸೇಫ್ಟಿ ಪ್ರೆಸರ್ ಏನು ಬೇಕು ಅದನ್ನು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಗಳು ಕೊಟ್ಟಿದ್ದಾರೆ. ನಮ್ಗೆ ಒಂದೇ ಒಂದು 2025 ಸ್ಟ್ರೆಸ್ನ ತೆಗೆದುಬಿಟ್ಟು 2026ನ ಹ್ಯಾಪಿಯಾಗಿ ಖುಷಿಯಾಗಿ ವೆಲ್ಕಮ್ ಮಾಡಿ ಅವ್ರ ಮುಖದಲ್ಲಿ ಒಂದು ನಗು ನೋಡ್ಬಿಟ್ಟು ಕಳಿಸ್ಬೇಕು ಅನ್ನೋದೇ ನಮ್ಮ ಡ್ರೀಮ್. ಸರ್, ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡ್ರಿ ಸರ್ ಹೊಸ ವರ್ಷಕ್ಕಂತಾನೆ? ಸರ್, ಇದು ಒಂದು ವಾರ, ಒಂದು 10 ದಿವಸದಿಂದ ಈ ಥರ ಲೈಟಿಂಗ್ಸ್ ಇರಬೇಕು, ಈ ಥರ ಕಸ್ಟಮರ್ ಬರ್ತಾರೆ. ಯಾಕಂದ್ರೆ ನಮಗೆ ತಮಿಳ್ನಾಡು, ಆಂಧ್ರ, ಕೇರಳದಿಂದ ಫೋನ್ ಬರ್ತಾರೆ. ಸರ್, ನಾವು ಬರ್ತಾ ಇದ್ದೀವಿ, ನಾವು ಈ ಥರ ನಾವು ಎಂಜಾಯ್ ಮಾಡಬೇಕು ಸರ್, ಈ ಥರ ಹಿಂಗಿರದೆ, ಹಿಂಗೆ ಪಬ್ ಯಾವ ಥರ ಇದೆ, ಎಷ್ಟು ನಾವೆಲ್ಲ ಕಮ್ಮಿ ರೇಟೇ ಇಟ್ಟಿದ್ದೀವಿ. ಬರೀ 3000 ರೂಪೀಸ್ಗೆ ನಾವು ರೆಗ್ಯುಲರ್ 2000 ರೂಪೀಸ್ ಇರುತ್ತೆ. ಅದು ಇದರಲ್ಲಿರುತ್ತೆ, ಬಿಲ್ಲಿಂಗ್ ಚಾರ್ಜ್ ಇರುತ್ತೆ. ಬಟ್ 3000 ರೂಪೀಸ್ಗೆ ಅನ್ಲಿಮಿಟೆಡ್ ಏನು ಕೊಡ್ತೀವಿ ಅಂದರೆ, ಸೊ ನಮ್ಮ ಪಬ್ಬಲ್ಲಿ ಬಂದು ಒಂದು ಆಫರು ಎಂಜಾಯ್ ಮಾಡ್ಕೊಂಡು ಹೋಗಲಿ, ಆ ಪಬ್ನ ಒಂದು ಮೆಮೊರೀಸ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ 2399ಗೆ ಒಂದು ಆಫರ್ ಕೊಟ್ಟು ಮಾಡಿದ್ದೀವಿ ಸರ್ ನಾವು. ಬುಕ್ಕಿಂಗ್ ಅಂದರೆ ಸಂಪೂರ್ಣ ಕ್ಲೋಸ್ ಆಗಿದೆಯಾ ಅಥವಾ ಹೇಗೆ? ಇಲ್ಲ ಸರ್, ಈಗ ಯಾಕಂದರೆ ಕೆಲವರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಕೆಲವರು ಈ ಲೈನಲ್ಲಿ ಒಂದು 23 ಪಬ್ ಇರೋದ್ರಿಂದ ಅಲ್ಲಿ ಬಂದು ನೋಡೋಣ ಎಲ್ಲಿ ಚೆನ್ನಾಗಿರುತ್ತೆ, ಏನು ಚೆನ್ನಾಗಿರುತ್ತೆ ಅಂತ ಒಂದು 100-200 ಜನ ಟಿಕೆಟ್ ಹಂಗೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಬಂದವ್ರು ತೊಗೊಂಡು ಎಂಜಾಯ್ ಮಾಡಲಿ. ಯಾಕಂದರೆ ಫುಲ್ ಆಗಿಬಿಟ್ರೆ ಪಾಪ ಅಷ್ಟು ದೂರಿಂದ ಬಂದು ನಿರಾಸೆ ಮಾಡಿ ಕಳಿಸ್ಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಅದನ್ನ ಹಂಗೆ ಒಂದು 100 ಟಿಕೆಟ್ ಹಂಗೆ ಇಟ್ಟಿದ್ದೀವಿ ಸರ್. ಆನ್ಲೈನ್ಗೂ ಟಿಕೆಟ್ಗೂ ವ್ಯವಸ್ಥೆ ಇದೆ? ಎಲ್ಲ ಆನ್ಲೈನಲ್ಲೇ ಇತ್ತು ಸರ್, ಎಲ್ಲ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದ್ದು. ಇಲ್ಲಿ ಬಂದು ಬುಕ್ ಮಾಡಿದ್ದಾರೆ, ಆನ್ಲೈನಲ್ಲೂ ಬುಕ್ ಮಾಡಿದ್ದಾರೆ. ಇವಾಗ ಇಲ್ಲಿ ಬಂದವ್ರಿಗೆ ಸ್ಪಾಟಲ್ಲೂ ಟಿಕೆಟ್ ಕೊಡೋಕ್ಕೂ ನಾವು ರೆಡಿಯಾಗಿದ್ದೀವಿ ಸರ್. ಸರ್, ಈ ಕೋರಮಂಗಲದಲ್ಲಿ ಕಳೆದ ಬಾರಿ ಒಂದು ನೆಗೆಟಿವ್ ಥಿಂಗ್ಸ್ಗಳೆಲ್ಲ, ಅದು ಹೆಣ್ಮಕ್ಳು ತೂರಾಡುವಂಥದ್ದು, ಮತ್ತೊಂದೆಲ್ಲ ಅದು ಒಂದು ಕಳೆದ ವರ್ಷ ಅದಾಗಿದ್ದು. ಸದ್ಯಕ್ಕೆ ಈಗ ಹೊಸ ವರ್ಷ ಕಾಲಿಡ್ತಾ ಇದ್ದೀವಿ. ಆ ರೀತಿ ಅವ್ಯವಸ್ಥೆಗಳು ಆಗಬಾರ್ದೇನು ಅಂತೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಸಪೋರ್ಟಿವ್ ಇದೆ ಸರ್? ಸರ್, ನಮಗೆ ಲಾಸ್ಟ್ ಟೈಮು ಒಂದು ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ಇಲ್ಲಿ ಕಮ್ಮಿ ಅಂದರೆ ನೀವು ನೋಡಿದ್ರೆ ಕಮ್ಮಿ ಅಂದರೆ ಅವತ್ತಿನ ದಿವಸ ಎಷ್ಟು ಒಂದು ಲಕ್ಷದ ಮೇಲೆ ಜನ ಇದ್ದಾರೆ. ಅದರಲ್ಲಿ ಬಿದ್ದಿರೋರು 2-3 ಜನ, 4-5 ಜನ ನೋಡಿರ್ಬೋದು ಅಷ್ಟೇ. ಅದ್ರ ಮೇಲೆ ಏನಿಲ್ಲ. ಯಾಕೆಂದರೆ ಇವಾಗಿರೋ ಡಿಪಾರ್ಟ್ಮೆಂಟು ಅವಾಗಿರೋ ಡಿಪಾರ್ಟ್ಮೆಂಟು ತುಂಬಾ ಮುತುವರ್ಜಿ ತೊಗೊಂಡು
ಯಾಕಂದರೆ ಈ ಸರಿ ಕಮಿಷನರ್ ಸಾಹೇಬ್ರೆ 3 ಸಲ ಇದಕ್ಕೆ ಕೊಟ್ಟಿದ್ದಾರೆ, 3 ಸಲ ಬಂದಿದ್ದಾರೆ ಕೋರಮಂಗಲಕ್ಕೆ. ಯಾಕೆಂದರೆ ಏನು ನಡೀತದೆ ಹೆಂಗೆ, ಯಾಕಂದರೆ ಫೈರ್ದು ಇರ್ಬೋದು, ಗೋವಾದಾಗಿನ ಇನ್ಸಿಡೆಂಟ್ ಇರ್ಬೋದು, ಎಲ್ಲದಕ್ಕೆ ತುಂಬಾ ಮುತುವರ್ಜಿ ತೊಗೊಂಡು ಇಲ್ಲಿ ಕೋರಮಂಗಲ ಡಿಪಾರ್ಟ್ಮೆಂಟ್ ಏನು ತೊಗೊಂಡಿದ್ದಾರೆ ಅವರು ಡೈಲಿ ಬಂದು ಚೆಕಪ್ ಮಾಡ್ತಾಯಿದ್ರು, ಹೆಂಗೆ ಏನು ಮಾಡ್ತಾಯಿದ್ದೀರಾ, ಫೈರ್ ಇರ್ಬೋದು, ಎಕ್ಸೈಸ್ ಅವ್ರು ಇರಬೇಕು, ಬಂದು ತುಂಬಾ ಮುತುವರ್ಜಿ, ತುಂಬಾ ಗಂಜಿ ಕೇಂದ್ರಗಳು ಓಪನ್ ಮಾಡಿದ್ದಾರೆ. ಇವಾಗ ಏನೋ ಹೆಣ್ಣು ಮಕ್ಳಿಗೆ ಏನೋ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ ಅವ್ರಿಗೆ ಆಂಬುಲೆನ್ಸ್ ನಿಲ್ಲಿಸಿದ್ದಾರೆ. 5-6 ಗಂಜಿ ಕೇಂದ್ರಗಳು ಈ ಲೈನಲ್ಲಿ 5 ಗಂಜಿ ಕೇಂದ್ರ ಮಾಡಿದ್ದಾರೆ, ಪ್ರಥಮ ಚಿಕಿತ್ಸಾ ಕೇಂದ್ರ ಮಾಡಿದ್ದಾರೆ. ತುಂಬಾ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಈ ಸರಿ ಡಿಪಾರ್ಟ್ಮೆಂಟು ಕಮಿಷನರ್ ಸಾಹೇಬ್ ಇರ್ಬೋದು, ಇಲ್ಲಿ DCP ಮೇಡಮ್ ಇರ್ಬೋದು, ಎಲ್ಲರೂ ಏನು ಸಿಬ್ಬಂದಿ ವರ್ಗ, ಪೊಲೀಸ್ ಸಿಬ್ಬಂದಿ ವರ್ಗ ತುಂಬಾ ಮುತುವರ್ಜಿ ತಗೊಂಡು ಒಬ್ರಿಗೂ ಈ ಒಂದು ಚೂರು ತೊಂದರೆ ಆಗದಂಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಡಿಪಾರ್ಟ್ಮೆಂಟ್ ಇಷ್ಟು ಕೇರ್ ತಗೊಂಡು ಇವತ್ತು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ವಿ ಶುಡ್ ಥ್ಯಾಂಕ್ಸ್ ಟು ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸರ್, ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು 1-2 ಗಂಟೆಗಳಷ್ಟೇ ಬಾಕಿ ಇದ್ದಾವೆ. ಜನರಿಗೆ ಬರುವಂತಹ ಗ್ರಾಹಕರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಸರ್, ಬನ್ನಿ, ಎಂಜಾಯ್ ಮಾಡಿ. 2025ನ ಕಂಪ್ಲೀಟ್ ಮರ್ತು ಬಿಡಿ. ಯಾಕಂದರೆ ತುಂಬ ಅಹಿತಕರ ಘಟನೆಗಳು, ಫ್ಲೈಟ್ ಎಲ್ಲ ನೋಡಿರ್ಬೋದು, ನಿಮ್ಮ ಫ್ಯಾಮಿಲಿನೇ ಆಗಿರ್ಬೋದು, ಏನೇ ಇರ್ಬೋದು. ಬಟ್ 2026 ನಗ್ತಾ ಎಂಜಾಯ್ ಮಾಡಿ. ನಿಮ್ಮ ಲೈಫು 2026 ಯಾವಾಗಲೂ ನಗ್ತಾ ಇರಬೇಕು ಅನ್ನೋದೇ ನಮ್ಮ ಒಂದು ಜಿ ಸೂಪರ್ ಕ್ಲಬ್ಬು, ಜಿ ಬ್ರ್ಯಾಂಡ್ನ ಒಂದು ಆಸೆ ಸರ್ ನಮಗೆ. ನೋಡಿದ್ರಲ್ಲ, ಜಿ ಸೂಪರ್ ಕ್ಲಬ್ನ ಮಾಲೀಕರಾಗಿರುವಂಥ ಸಚಿನ್ ಅವರ ಮಾತಾಗಿರುವಂಥದ್ದು. ಬರುವಂತಹ ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡದಂತೆ ಕಳೆದ ವರ್ಷ ಏನು ಒಂದು ಬ್ಯಾಡ್ ಸಂದೇಶ ಇತ್ತು ಅವೆಲ್ಲವನ್ನೂ ಕೂಡ ಮರೆಮಾಚುವಂಥ ಕೆಲಸ, ಅದನ್ನು ಹೋಗಲಾಡಿಸುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ಈ ಸುತ್ತಲೂ ಇರುವಂಥ 23 ಕ್ಲಬ್ಗಳು ಕೂಡ ನಿಮ್ಮ ಪರವಾಗಿದ್ದಾವೆ. ಅದರಲ್ಲೂ ಜಿ ಸೂಪರ್ ಕ್ಲಬ್ಬು ಸಾಕಷ್ಟು ಅಂದರೆ ತುಂಬ ರಿಯಾಯಿತಿ ಮಟ್ಟದಲ್ಲಿರುವಂಥ ಆಫರ್ಗಳನ್ನು ಕೊಟ್ಟಿದ್ದೇವೆ. ಯಾವ ಒಂದು ಕ್ಲಬ್ನಲ್ಲಿ ಇಲ್ಲದೇ ಇರುವಂಥ ಆಫರ್ಗಳನ್ನು ಕೊಟ್ಟಿದ್ದೇವೆ. ಈ ಕಾರಣದಿಂದಾಗಿ ಬಹುತೇಕ ಬುಕ್ಕಿಂಗ್ ಕೂಡ ಕ್ಲೋಸ್ ಆಗಿದೆ. ಜೊತೆಗೆ ಆನ್ಲೈನಲ್ಲಿ ಇಲ್ಲದೇ ಇದ್ದರೂ ಕೂಡ ಇಲ್ಲೇ ಬಂದು ನೀವು ಟಿಕೆಟ್ ತೊಗೊಂಡು ಒಳಗಡೆ ಬರುವಂಥವ್ರಿಗೂ ಕೂಡ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಪೊಲೀಸ್ ವ್ಯವಸ್ಥೆ ಸಂಬಂಧಪಟ್ಟಾಗೂ ಕೂಡ ಅವರೇ ಒಂದು ಸಂದೇಶವನ್ನು ಕೊಡ್ತಾ ಇದ್ರು, ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ. ಹೊಸ ವರ್ಷಕ್ಕೆ ಬರುವಂಥ ಜನರಿಗೆ ಸೂಪರ್ ಡೂಪರ್ ಆಗಿ ಎಂಜಾಯ್ ಮಾಡಿ ನೀವು ಹೋಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಒಟ್ಟಾರೆಯಾದಂಥ ಸಂದೇಶವನ್ನು ಈ ಒಂದು ಕ್ಲಬ್ನ ಮಾಲೀಕ ಸಚಿನ್ ಅವರು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.